ಹಿಂಗ್ ಬಂದ್ ಹಂಗ್ ಹೋದಂಗ ಆಯ್ತು ಗುರು. ಇಷ್ಟು ಬೇಗ ಆಗೋಯ್ತ ಬಿಗ್ ಬಾಸ್ ಅನ್ಸ್ತಾ ಇದಲ್ಲ. ಮೊನ್ನೆ ಅಲ್ವಾ ಸ್ಟಾರ್ಟ್ ಆಗಿದ್ದು ಅನ್ಸ್ತಾ ಇದೆ. ಇದೆ ಸೆಂಟಿಮೆಂಟ್ ನಮ್ಮನ್ನು ಹಿಡಿದಿಟ್ಟಿರೋದು ಬಿಗ್ ಬಾಸ್. ನಿಜ ಹೇಳ್ತೀನಿ ಗುರು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ವೋಟ್ ಮಾಡಿರೋದಿದೆ ಸೀಸನ್ಗೆ. ಯಾಕಂತ ನಿಮಗೂ ಗೊತ್ತು, ನಾನು ಮತ್ತೆ ಹೇಳೋದು ಬೇಕಿಲ್ಲ ಅನ್ಸುತ್ತೆ. ಅವನಜ್ಜಿ ಏನು ಗುರು ಕ್ರೇಜ್ ಅದು. ಮನೇಲಿ ಬಾಗಿಲ್ಲಿ, ಆಚೆ ಹೋಗುಗಿಲ್ಲಿ, ಫೇಸ್ಬುಕ್ ಓಪನ್ ಮಾಡಿಗಿಲ್ಲಿ, ಇನ್ಸ್ಟಾ ಓಪನ್ ಮಾಡಿಗಿಲ್ಲಿ. ಹೇಳಬೇಕು ಅಂದರೆ ಕರ್ನಾಟಕನೇ ಗಿಲ್ಲಿ ಮಯ ಆಗೋಗಿತ್ತು ಅಂದರೆ ತಪ್ಪಾಗಲ್ಲ ನಿಜವಾಗ್ಲೂ. ಸ್ಟಾರ್ಟಲ್ಲಿ ಮಜಾ ಇರಲಿಲ್ಲ, ಬಟ್ ಆಮೇಲೆ ಮಜಾ ಅಂದರೆ ಏನು ಅಂತ ತೋರಿಸ್ತಾ ಬಂದರು ಸುದೀಪ್ ಸರ್. ಕೆಲವು ಕಡೆ ಜನಗಳಿಗೆ ಹೀರೋ, ವಿಲಿಯನ್, ಟೀಚರ್, ಗೈಡ್, ಬ್ರದರ್ ಎಲ್ಲ ಆದರು. ಮನೆ ವಿಷಯಕ್ಕೆ ಬಂದರೆ ಸ್ಟಾರ್ಟಲ್ಲಿ ಕೆಲವರನ್ನ ಟಾಪ್ 6ಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದರಲ್ಲಿ ಒಬ್ಬರು ಗಿಲ್ಲಿ, ಅಶ್ವಿನಿ, ಕಾವ್ಯ. ಅದು ಹಾಗೆ ಆಯಿತು. ಏನು ಹೇಳಿ ಅಶ್ವಿನಿ ಅವ್ರನ್ನ ಮೆಚ್ಚಬೇಕು. ಯಾರು ಏನು ಹೇಳಿದ್ರು ಅವ್ರ ರಗಡ್ ವ್ಯಕ್ತಿತ್ವಕ್ಕೆ ಒಂದು ಚಪ್ಪಾಳೆ. ಇದು ಕಿಚನ್ ಚಪ್ಪಾಳೆ ಅಲ್ಲರಪ್ಪೋ, ನನ್ನ ಚಪ್ಪಾಳೆ. ಇನ್ನು ಕಾವ್ಯ, ಎಲ್ಲೋ ಒಂದು ಕಡೆ ಕಾವ್ಯನ ಗಿಲ್ಲಿನೇ ತಲೆ ಮೇಲೆ ಎತ್ತಿ ಮೆರೆಸಿದ್ದು ಅನಿಸ್ತು. ಇನ್ನು ಹರ್ಷಿತಾನ ಕೆಲವೊಬ್ರು ನೋಡಿರಲ್ಲ, ಆದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಕೆಲವರಿಗೆ ಗೊತ್ತಿರುತ್ತೆ. ಆ ಹುಡುಗಿ ಕಮಂಗಿ ಥರ ಆಡೋದು, ತುಂಟತ ಮಂಗಳೂರು ಭಾಷೆ, ತಪ್ಪು ಕನ್ನಡ ಪದಗಳು, ಇವೆಲ್ಲ ನೋಡಿದ್ವಿ. ಆದರೆ ಈ ಮಟ್ಟಕ್ಕೆ ಬರ್ತಾಳೆ ಅಂತ ಯಾರು ಅನ್ಕೊಂಡೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಅವಳು ಬರೋಕ್ಕೆ ಕಾರಣನೇ ಬೇರೆಯವರು ಇವಳನ್ನ ಹೊರಗೆ ಹಾಕೋಕೆ ಹೋಗಿ ಅವರೇ ಆಚೆ ಹುಟ್ಟೋದ್ರು. ಅದೇನೋ ಹೇಳ್ತಾರಲ್ಲ ಗಾದೆ, ಹಾಗೆ ಯಾವ ಗಾದೆ ಅಂತ ಕೇಳಬೇಡಿ. ಇವಾಗ ನಮ್ಮ ಹುಡ್ದನ್ ಮ್ಯಾಟ್ರಿಗೆ ಬರೋಣ. ಸರಿಯಾದ ಟೈಮ್ಗೆ ಸ್ನಾನ ಮಾಡಲ್ಲ, ಊಟ ಮಾಡಲ್ಲ, ಕೆಲಸ ಮಾಡಲ್ಲ, ಹೇಳಿದ ಮಾತು ಕೇಳಲ್ಲ, ಎಲ್ರಿಗೂ ರೇಗಿಸೋದು, ನಗಿಸೋದು ಇದೇ ಮಾಡಿಕೊಂಡು ಕಪ್ಪು ಗೆದ್ಬಿಟ್ಟು ಆದರೆ ಈ ಥರನೂ ಗೆಲ್ಬೋದು ಅಂತ ತೋರಿಸ್ಬಿಟ್ಟ ನಮ್ಮ ಗಿಲ್ಲಿ. ಯಾಕಂದರೆ ಅವನ ಹಿಂದೆ ಇದ್ದಿದ್ದು ಕರ್ನಾಟಕದ ಜನ. ಅವನು ಏನೇ ಮಾಡಿದ್ರು, ಅರೆ ಇವನ್ ಸೇಮ್ ನಮ್ಮ ಮಗನ ಥರಾನೇ, ನಮ್ಮ ಅಣ್ಣ ಥರಾನೇ, ನನ್ನ ತಮ್ಮನೂ ಹಿಂಗೆ, ನನ್ನ ಫ್ರೆಂಡ್ ಕೂಡ ಹಿಂಗೆ ಅಂತ ಅನ್ಸೋ ಲೆವೆಲ್ಗೆ ಕರ್ನಾಟಕದ ಜನರ ಮನಸ್ಸಿಗೆ ಹತ್ರ ಮಾಡೋದೆಲ್ಲ ಚೇಷ್ಟೆ ಆದರೂ ಅದರಲ್ಲಿ ಮುಗ್ಧತೆ ಕಾಣ್ತಾ ಇತ್ತು. ಅವನು ಎಲ್ಲೂ ನಾಟಕ ಮಾಡ್ತಾ ಇದ್ದಾನೆ ಅಂತ ಅನಿಸ್ಲೇ ಇಲ್ಲ. ಅವನಿಗೆ ಅವನೇ ಸಾಟಿ ಆಗೋದ. ಕಾವ್ಯ ಹಿಂದೆ ಹೋಗಿದ್ದು ಒಂದು ಬಿಟ್ರೆ ಬೇರೆ ಎಲ್ಲ ವಿಷಯದಲ್ಲೂ ಓಕೆ. ಅಂತೂ ಇಂತೂ ಕೆಲವರಿಗೆ ಅವ್ರ ಊರ ಮಗ ಗೆಲ್ಲಬೇಕಾಗಿತ್ತು, ರೈತರ ಮಗ ಗೆಲ್ಲಬೇಕಾಗಿತ್ತು, ಬಡವರ ಮಗ ಗೆಲ್ಲಬೇಕಾಗಿತ್ತು, ಚಿಕ್ಕ ಕಲಾವಿದ ಗೆಲ್ಲಬೇಕಾಗಿತ್ತು. ಅವ್ರೆಲ್ಲ ಬೇಕಾಗಿತ್ತು. ಅವ್ರೆಲ್ಲ ಆಸೆನ ಗಿಲ್ಲಿ ಅಲಿಯಾಸ್ ನಟರಾಜ ನಿಜ ಮಾಡಿಬಿಟ್ಟ. ನಿನಗೆ ನೀನೇ ಸಾಟಿ ಮಗ, ಒಳ್ಳೇದಾಗ್ಲಿ ಗಿಲ್ಲಿ. ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊ, ಎಲ್ರಿಗೂ ಒಳ್ಳೇದಾಗ್ಲಿ.